ಡಂಕಿ ರೂಟ್ಸ್ ಏನಂತ ಹೇಳ್ಬಿಡಿ, ಎಷ್ಟೋ ಜನ ಗೊತ್ತಿರೋದಿಲ್ಲ. ಅಲ್ಲ ಅದೇ ಡಂಕಿ ರೂಟ್ ಅಂದ್ರೆ ಕದ್ದು ಬೇರೆ ಬೇರೆ ದೇಶಕ್ಕೆ ಹೋಗೋದು ವಿತೌಟ್ ವೀಸಾ ವಿತೌಟ್ ಪಾಸ್ಪೋರ್ಟ್. ಇಂಡಿಯನ್ ಅಂತ ಹೇಳಕ್ ಬಹಳ ನೋವಾಗುತ್ತೆ. ಈಗ ನೋಡಿ, ಈಗ ಮಾರಿಟಾನಿಯಲ್ಲಿ ಏನಾಯ್ತಂದ್ರೆ, ಮಾರಿಟಾನಿಯಾ ಫಾರ್ಮರ್ ಫ್ರೆಂಚ್ ಸ್ಪ್ಯಾನಿಷ್ ಕಾಲೋನಿ. ಸ್ಪೇನ್ ಕೆಳಗಡೆ ಇರೋದು ಇದು. ಸ್ಪೇನ್ ಕೆಳಗಡೆ ಮೊರೊಕೊ ಇರೋದು, ಮೊರೊಕೊ ಕೆಳಗಡೆ ಮಾರಿಟಾನಿಯಾ ಇರೋದು. ಇದರ ಓಷನ್ ವಾಟರ್ಸ್ ಏನಿದೆ ಅದ್ರ ಪಕ್ಕ ಇವತ್ತಿಗೂ ಸ್ಪೇನಿಷ್ ಐಲ್ಯಾಂಡ್ಸ್ ಇದೆ. ಇವ್ರೇನ್ ಮಾಡ್ತಾರೆ ಇಂಡಿಯನ್ಸ್, ಅವ್ರು ಹೋಗ್ಬಿಟ್ಟು ಸೀದಾ ಈ ಮಾರಿಟಾನಿಯಾ ಮುಂಚೆ ವೀಸಾನ್ ಅರೈವಲ್ ಇತ್ತು, ಹೋದ ತಕ್ಷಣ ಸ್ಟಾಂಪ್ ಹಾಕೋರು ಫ್ರೀ ಆಗಿ, ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ ಮಾರಿಟಾನಿಯಲ್ಲಿ. ಕರೆಕ್ಟ್ ಆಗಿ ನೋಡ್ಕೋತಾರೆ ಒಂದು ಟೈಮು. ಅಲ್ಲಿ ಲೋಕಲ್ಸ್ ಇದಕ್ಕೆ ಬರ್ತು ಒಂದು ಬೋಟ್ ಮೂಲಕ ಯಾವ್ದಾರು ಒಂದು ಸ್ಪ್ಯಾನಿಷ್ ಐಲ್ಯಾಂಡ್ ಹೋಗ್ಬಿಡ್ತಾರೆ. ಸ್ಪ್ಯಾನಿಷ್ ಐಲ್ಯಾಂಡ್ ಹೋಗೋ ಮುಂಚೆ ಪಾಸ್ಪೋರ್ಟ್ ಹರಿದ್ಬಿಡ್ತಾರೆ. ಪಾಸ್ಪೋರ್ಟ್ ಹರಿದು ನಾವು ರೆಫ್ಯೂಜೀಸ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಯಾಕೆ ಬಂದ್ರಿ ಅಂದ್ರೆ, ಸರ್ ನಮ್ಮ ದೇಶದ ನಾನು ಫಾರ್ಮರು, ನಾನು ಪ್ರೊಟೆಸ್ಟ್ ಮಾಡ್ತಾ ಇದ್ದೆ, ನನ್ನ ಮೇಲೆ ನನಗೆ ಲೈಫ್ ಥ್ರೆಟ್ ಇದೆ, ನನಗೆ ರೆಫ್ಯೂಜ್ ಬೇಕು. ಎಂತ ಥ್ರೆಟ್ ಇಲ್ಲ, ಏನು ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡೋದು. ಅಲ್ಲಿ ಹೋಗಿ ಅವ್ರಿಗೆ ಏನ್ ಮಾಡ್ತಾರೆ, 6 months ಡಿಟೆನ್ಷನ್ ಅಂತ ಕೊಡ್ತಾರೆ, ರೆಫ್ಯೂಜಿ ಸ್ಟೇಟಸ್ ಕೊಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಚಿಕ್ಕ ಕೆಲಸ ಕೊಡ್ತಾರೆ. ಹಂಗೆ ಸೇರ್ಕೊಂಡು 4-5 ವರ್ಷದಲ್ಲಿ ಕಾರ್ಡ್ ತಗೋತಾರೆ. ಅದಾದ್ಮೇಲೆ ಒಂದು 7-8 ವರ್ಷದಲ್ಲಿ ಸಿಟಿಸನ್ಶಿಪ್ ತಗೋತಾರೆ. ಅಮೆರಿಕಲ್ಲಿ ಕೂಡ ನಡೆಯೋದಿದ್ದಾನೆ. ಮೆಕ್ಸಿಕೋ ಇಂದ ಬಂದು ಎಷ್ಟು ಜನ ಇಂಡಿಯನ್ಸ್ ಮುಂಚೆ ಹೋಗಿ ಸೆಟ್ಲ್ ಆಗಿರೋರೆಲ್ಲ ಅರ್ಧಕ್ಕರ್ಧ ಇದೇ ತರ ರೂಟಲ್ಲೇ ಸೆಟ್ಲ್ ಆಗಿರೋದು. ಜೆನ್ಯೂನ್ ಆಗಿ ಹೋಗಿರೋರು ಬಹಳ ಕಮ್ಮಿ. ಅದಕ್ಕೆ ತಾನೇ ಇವಾಗ ಇಮಿಗ್ರೇಷನ್ ರೂಲ್ಸ್ ಇಷ್ಟೊಂದು ಸ್ಟ್ರಾಂಗ್ ಆಗ್ತಿರೋದು ಬೇರೆ ಬೇರೆ ದೇಶಗಳಲ್ಲಿ. ಯಾಕಂದ್ರೆ ಎಲ್ಲಾ ಕಡೆಯಿಂದ ಬಂದು ಸೇರ್ಕೊಂಡ್ಬಿಟ್ರೆ ಜನ, ಅಲ್ಲಿ ಲೋಕಲ್ ಈಗ ನಮ್ಮ ಕರ್ನಾಟಕದ ಕಥೆನೂ ಅದೇ ತಾನೇ. ಯೋಚನೆ ಮಾಡಿ ಒಂದ್ಸಲಿ, ಎಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದು ಒಂದು ಕಂಟ್ರೋಲ್ ಇಲ್ಲ, ಏನಿಲ್ಲ. ಇವತ್ತು ಆಚೆ ಕಡೆ ಹೋದ್ರೆ ಇದು ನಮ್ಮೂರ, ಯಾರೂರು, ಯಾರು ಇವರು ಅನ್ನೋಂತ ಒಂದು ಫೀಲಿಂಗ್ ಬರುತ್ತೆ ತಕ್ಷಣ. ಮೇಜರ್ಲಿ ಬೆಂಗಳೂರಲ್ಲಿ. ಹೌದು.